ದೇವರ ರೂಪವಾಗಿ ನಾಗನ ದರ್ಶನ ಆಗಿದೆ ಇಲ್ಲಿ ಜನರಿಗೆ. ಲಿಂಗಕ್ಕೆ ನಾಗದೇವರು ಸ್ವರೂಪವಾಗಿ ಪ್ರತ್ಯಕ್ಷ ಆಗಿ ಉಸು ಕೊಡ್ತಾ ಇತ್ತು. ಅದನ್ನೆಲ್ಲ ಸುಮಾರು 400-500 ಜನ ನೋಡಿದ್ದಾರೆ. ನೋಡಿ, ನಿಮ್ಗೆ ಅಷ್ಟಷ್ಟು ದೂರ ನೋಡಿದ್ರು ಕೂಡ ಹಸಿರೇ ಕಾಣ್ತಾ ಉಂಟು. ಈ ಕಾಡಿನ ಮಧ್ಯದಲ್ಲಿದೆ ದೇವಸ್ಥಾನ. ನೋಡಿ, ನಾವಿವತ್ತು ಪ್ರಕೃತಿಯ ಮಡಿಲಲ್ಲಿರುವ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದುವೇ ನಮ್ಮ ಕುಂಜಾರಗಿರಿ ಶ್ರೀ ಮಹಾಲಿಂಗೇಶ್ವರ ಶಾಸ್ತಾವು ದೇವಸ್ಥಾನ. ನೋಡಿ, ಎಲ್ಲಿ ನೋಡಿದ್ರು ಕೂಡ ಉಂಟಲ್ಲ ನಿಮಗೆ ಹಸಿರೇ ಕಾಣ್ತಾ ಉಂಟು. ನಮ್ಮ ಮುಲ್ಕಿಯಿಂದ ಬರೀ 3 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಒಳಗೆ ಹೋಗಿ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ದೇವಸ್ಥಾನದ ಒಳಗೆ ಬರಬೇಕಾದ್ರೆ ಒಂದು 5ರಿಂದ 6 ಸ್ಟೆಪ್ ಇದೆ. ಹಾಗೆ ನೋಡಿ, ಚಿಕ್ಕ ಗುಡಿ ತರ ಕಾಣ್ತಾ ಉಂಟು ಒಳಗಡೆ. ಸ್ವಲ್ಪ ಎತ್ತರದ ಸ್ಥಳದಲ್ಲಿದೆ. ಗರ್ಭಗುಡಿಯಲ್ಲಿರೋ ಮಹಾಲಿಂಗೇಶ್ವರ ದೇವರನ್ನ ನೋಡಿ, ಹೂವೆಲ್ಲ ಹಾಕಿ ಅಲಂಕಾರಗೊಂಡು ದೇವರು ತುಂಬಾ ಚಂದ ಕಾಣ್ತಿದ್ದಾರೆ. ಈ ದೇವಸ್ಥಾನದಲ್ಲಿ ನಾಗದೇವರು ಪ್ರಬಲವಾದ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಿ ನಮ್ಮ ಅರ್ಚಕರು ಹೇಳ್ತಾರೆ. ಮತ್ತೆ ಈ ಬನ ನೋಡಿ ಅಂತೆ ಓಪನ್ ಇದೆ, ಅಂದ್ರೆ ತೆರೆದ ಬನ. ನಮ್ಗೆ ಎಲ್ಲಿ ಕೂಡ ಈ ತರ ತೆರೆದ ನಾಗವನ ನೋಡ್ಲಿಕ್ಕೆ ಸಿಗ್ಲಿಕ್ಕಿಲ್ಲ. ತುಂಬಾನೇ ವಿಭಿನ್ನವಾಗಿದೆ. ಈ ಊರಿನ ಹೆಸರೇ ಕುಂಜಾರಗಿರಿ ಅಂತ ಹೇಳಿ, ಅಂದ್ರೆ ದೊಡ್ಡದಾದದ್ದು, ಆನೆ ಗಾತ್ರದ್ದು ಅಂತ ಹೇಳಿ. ಅವಾಗೆಲ್ಲ ಉಂಟಲ್ಲ ಇಲ್ಲಿ ಬನ ದೊಡ್ಡದಾಗಿತ್ತಂತೆ. ಇವಾಗ ಇಲ್ಲಿ ತೆರೆದ ಬನ ಮಾಡಿದ್ದಾರೆ. ಅದೇ ಇಲ್ಲಿದೊಂದು ವಿಶಿಷ್ಟ ಅಂತ ಹೇಳ್ಬೋದು ಈ ದೇವಸ್ಥಾನದ್ದು. ಮತ್ತೆ ಇಲ್ಲಿ 1983ರ ಕಾಲದಲ್ಲಿ ನಾಗಮಣಿಯನ್ನ ಹೊತ್ತು ತಂದ ನಾಗದೇವರನ್ನು ಇಲ್ಲಿ ಎಷ್ಟೋ ಜನ ನೋಡಿದಾರಂತೆ. ಅದೇ ನಾಗದೇವರು ನಮ್ಮ ಒಳಗಡೆ ಮಹಾಲಿಂಗೇಶ್ವರ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಆ ಲಿಂಗಕ್ಕೆ ಕೂಡ ಸುತ್ತಾಕೊಂಡಿದ್ದನ್ನ ಜನ ನೋಡಿದಾರಂತೆ. ಹಾಗೆಲ್ಲ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಹಾಗಾಗಿ ಇಲ್ಲಿ ನಾಗದೇವರು ತುಂಬಾ ಪವರ್ಫುಲ್ ಅಂತ ಹೇಳುದು. ಸ್ವಲ್ಪ ಕಾಡು ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಮಳೆ ಬಂದಾಗ ಉಂಟಲ್ಲ ಕತ್ತಲೆ ಅಂತ ಹೇಳಿ ನಮ್ಗೆ ಅನಿಸ್ಬೋದು. ಹಳೇ ಕಾಲದ ದೇವಸ್ಥಾನ, ನೋಡ್ಲಿಕ್ಕೆ ಕೂಡ ಚಂದ ಉಂಟು. ನೋಡಿ, ಕೆತ್ತನೆಲ್ಲ ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಿ ಈ ದೇವಸ್ಥಾನ ನೋಡ್ಲಿಕ್ಕೆ ಭಾರಿ ಚಂದ ಕಾಣ್ತದೆ. ಅಂದ್ರೆ ನಮ್ಗೆ ಸುತ್ತಲೂ ಕಾಡೆ ಕಾಣ್ತಾ ಉಂಟು ನೋಡಿ. ಈ ಮಳೆ ಬಿದ್ದಾಗ ಹಸಿರೆಲ್ಲ ನೋಡ್ಲಿಕ್ಕೆ ಚಂದ. ಈ ದೇವಸ್ಥಾನಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಅದಕ್ಕೆ ಮುಂಚೆ ಇಲ್ಲಿ ಕೋಳ ಮಹರ್ಷಿ ಎಂಬಂತಹ ಋಷಿಯು ಈ ಜಾಗದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಹಾಗಾಗಿ ಈ ಜಾಗಕ್ಕೆ ಕೊಲಕಾಡಿ ಅಂತ ಹೇಳುವಂತಹ ಹೆಸರು ಬಂತು, ಈ ಸ್ಥಳ ಪುರಾಣ. ಹಾಗೆ ಇಲ್ಲಿ ಅವನಿಂದಲೇ ಈಶ್ವರನ ಪ್ರತಿಷ್ಠೆ ಆಗಿದೆ ಅಂತ ಒಂದು ಇತಿಹಾಸ ಇದೆ. ಹಾಗೆ ಇಲ್ಲಿ ಮೂಲ ಇದ್ದದ್ದು ನಾಗ, ಬ್ರಹ್ಮ, ಶಾಸ್ತಾವು ಇಷ್ಟೇ. ಆಮೇಲೆ ನಂತರ ಏನಾಯಿತು, ಶಿವನ ಪ್ರತಿಷ್ಠೆ ಆಯಿತು ಅಂತ ಇತಿಹಾಸದಲ್ಲಿ ಹೇಳ್ತಾ ಇದೆ. ನೋಡಿ, ಗರ್ಭಗುಡಿ ಎಡಭಾಗಕ್ಕೆ ಗಣಪತಿ ದೇವರ ಸಾನ್ನಿಧ್ಯ ಇದೆ. ನಾನು ದೇವಸ್ಥಾನದ ಹೊರ ಪ್ರಾಂಗಣದಲ್ಲಿ ಸ್ವಲ್ಪ ಬಂದು ನಿಲ್ಲುವ ಅಂತ ಹೇಳಿ ನಿಂತೆ. ನೋಡಿ, ನಿಮ್ಗೆ ಅಷ್ಟಷ್ಟು ದೂರ ನೋಡಿದ್ರು ಕೂಡ ಹಸಿರೇ ಕಾಣ್ತಾ ಉಂಟು. ಈ ಕಾಡಿನ ಮಧ್ಯದಲ್ಲಿದೆ ದೇವಸ್ಥಾನ. ನಮ್ಗೆ ಈ ಸಿಟಿ ಲೈಫಿಗಿಂತ ಹೊರಗಡೆ ಬಂದು ಈ ಹಳ್ಳಿ ಲೈಫ್ ತುಂಬಾ ಚಂದ ಕಾಣ್ತದೆ. ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಹಸಿರು ಕಂಡ್ರೆ ಉಂಟು, ನಮ್ಮ ಕಣ್ಣಿಗೆ ಹಬ್ಬದ ತರ ಕಾಣ್ತಾ ಉಂಟು. ಈ ದೇವಸ್ಥಾನ ಭಾರಿ ಪುರಾತನವಾದ ದೇವಸ್ಥಾನ. ಕೋಲಮುನಿ ತಪಸ್ಸು ಮಾಡ್ತಿದ್ದಂತ ಸ್ಥಳ ಅಂತ ಇದು. ಅಂದ್ರೆ ಈ ದೇವಸ್ಥಾನದ ಸುತ್ತ ನಿಮ್ಗೆ ನೋಡಿದ್ರೆ ಉಂಟಲ್ಲ ಕಾಡು ಕಾಣ್ತಾ ಇದೆ ನೋಡಿ. ಮೊದಲೆಲ್ಲ ಇಲ್ಲಿ ವನಶಾಸ್ತ್ರ ಶಕ್ತಿಯನ್ನು ಆರಾಧನೆ ಮಾಡ್ತಾ ಇದ್ರು ಈ ಕಾಡು ಜನಗಳು. ನಂತರ ದಿನಗಳಲ್ಲಿ ಇಲ್ಲಿ ಮಹಾಲಿಂಗೇಶ್ವರ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ನಂತರ ಇಲ್ಲಿ ಪ್ರಶ್ನೆ ಎಲ್ಲ ಇಟ್ಟಾಗ ಇದು ಕಂಡು ಬಂತಂತೆ, ಇಲ್ಲಿ ಶಾಸ್ತ್ರ ಶಕ್ತಿ ಕೂಡ ಉಂಟು, ಮಹಾಲಿಂಗೇಶ್ವರ ದೇವರ ಶಕ್ತಿ ಕೂಡ ಉಂಟಂತೇಳಿ.
ಹಾಗಾಗಿ ಎರಡೆರಡು ದೇವರನ್ನ ಒಳಗಡೆ ಇಟ್ಟು ನಮಗೆ ಆರಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಹಾಗಾಗಿ ವನಶಾಸ್ತ್ರವನ್ನ ಹೊರಗಡೆ ಇಟ್ಟು ಆರಾಧನೆ ಮಾಡ್ತಿದ್ದಾರೆ. ಹಾಗೇನೆ ಮಹಾಲಿಂಗೇಶ್ವರ ದೇವರನ್ನ ಗರ್ಭಗುಡಿಯಲ್ಲಿ ಇಟ್ಟು ಆರಾಧನೆ ಮಾಡ್ತಾ ಇದ್ದಾರೆ. ಪ್ರಶ್ನೆಯಲ್ಲೂ ಬಂದದ್ದು ಹಾಗೆ ಇಲ್ಲಿ ನಾಗಪ್ರಧಾನ. ಇಲ್ಲಿ 2-3 ಸಲ ದೇವರ ರೂಪವಾಗಿ ನಾಗನ ದರ್ಶನ ಆಗಿದೆ ಇಲ್ಲಿ ಜನರಿಗೆ. ಹಾಗಾಗಿ ಫಸ್ಟ್ ಬ್ರಹ್ಮಕಲಶದಲ್ಲಿ ಸ್ವಲ್ಪ ಜಗಳ ಆಡಿದಾಗ ಲಿಂಗಕ್ಕೆ ನಾಗದೇವರು ಸ್ವರೂಪವಾಗಿ ಪ್ರತ್ಯಕ್ಷ ಆಗಿ ಮುಸು ಕೊಡ್ತಾಯಿತ್ತು. ಅದನ್ನೆಲ್ಲ ಸುಮಾರು 400-500 ಜನ ನೋಡಿದ್ದಾರೆ. ಆವಾಗ ಆ ಒಮ್ಮತಕ್ಕೆ ಬಂದು ನಾವು ಇದನ್ನು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ನಮಸ್ಕಾರ ಮಾಡಿದ್ದು, ಎಲ್ಲರೂ ಸೇರಿಕೊಂಡು ಕೈ ಮುಗಿದು. ಆವಾಗ ಆ ನಾಗರೂಪಿ ಪರಮಾತ್ಮನು ಮೇಲ್ಗಡೆ ದಾದಾಬಟ್ಲಿಗೆ ಹೋಗಿ ಮತ್ತು ಅದೃಶ್ಯ ಆಯಿತು. ಅದೊಂದು ನಾವೆಲ್ಲರೂ ಕಣ್ಣಾರೆ ನೋಡಿದಂಥ ದೃಶ್ಯ ನೋಡಿ. ಇದುವೇ ನಮ್ಮ ವನಶಾಸ್ತ್ರ ಅವಕಟ್ಟೆ. 3 ಲಿಂಗ ಕಾಣ್ತಾ ಉಂಟು ನೋಡಿ, ತುಂಬಾನೇ ವಿಭಿನ್ನವಾಗಿದೆ. ನಾನು ಆವಾಗಲೇ ಹೇಳ್ತಾ ಇದ್ದ ಹಾಗೆ ಒಳಗಡೆ ಮಹಾಲಿಂಗೇಶ್ವರ ದೇವರನ್ನ ಆರಾಧನೆ ಮಾಡ್ತಾ ಇದ್ರೆ, ಹೊರಗಡೆ ವನಶಾಸ್ತ್ರವನ್ನ ಆರಾಧನೆ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಹಾಗಾಗಿ ಇಲ್ಲಿ ಮಹಾಲಿಂಗೇಶ್ವರ ಶಾಸ್ತ್ರವು ಹಾಗೇನೆ ನಾಗದೇವರು ತುಂಬಾ ಪ್ರಬಲವಾದ ಶಕ್ತಿ. ಮತ್ತೆ ಇಲ್ಲಿ ಉಂಟಲ್ಲ ಮಹಾಶಿವರಾತ್ರಿ ಹಾಗೇನೆ ದೀಪೋತ್ಸವ ವಿಜೃಂಭಣೆಯಿಂದ ಆಚರಿಸಲ್ಪಡ್ತದೆ. ಮತ್ತೆ ಇಲ್ಲಿ ರಂಗಪೂಜೆ ಹಾಗೇನೆ ಭಜನೆ ಸೇವೆ ತುಂಬಾನೇ ವಿಶಿಷ್ಟವಾದ ಸೇವೆ ಇಲ್ಲಿ. ನೋಡಿ, ಇದು ನಮ್ಮ ಬನದ ಹಿಂಬದಿ. ಈ ಕಡೆ ನಿಮಗೆ ರಕ್ತೇಶ್ವರಿ ಕಲ್ಲು ಕಾಣ್ತಾ ಇರ್ಬೋದು, ಅದು ಕೂಡ ಇಲ್ಲಿದ್ದೊಂದು ಪ್ರಬಲ ಶಕ್ತಿ. ಮತ್ತೆ ಈ ದೇವರು ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ ಏನ್ ಕೇಳಿದ್ರು ಕೂಡ ಇಲ್ಲ ಅಂತ ಹೇಳುದಿಲ್ಲ ಅಂತ. ಅಂದ್ರೆ ಕೇಳಿದ್ದೆಲ್ಲ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ದೇವರು. ಹಾಗೇನೆ ಯಾರಿಗಾದ್ರೂ ಮದುವೆ ಆಗದೆ ಇದ್ದಂತಹ ಸಮಸ್ಯೆ ಇದ್ರೆ ಇಲ್ಲಿ ಬಂದ್ರೆ ದೇವರಿಗೆ ಬೇಡಿಕೊಂಡ್ರೆ ಮದುವೆ ಆಗ್ತದೆ ಅಂತ ಹೇಳಿ ನಂಬಿಕೆ ಇದೆ. ದೇವರ ಎಡಭಾಗದಲ್ಲಿ ಅಣ್ಣಪ್ಪ ದೈವದ ಗುಡಿ ಕೂಡ ಕಾಣ್ಲಿಕ್ಕೆ ಸಿಗ್ತಾ ಉಂಟು ನೋಡಿ, ಹೊರ ಪ್ರಾಂಗಣದಲ್ಲಿ ಇದೆ. ಆಮೇಲೆ ಇಲ್ಲಿ ಕೆಲವು ಪವಾಡಗಳು ನಡೀತಾ ಇದೆ. ಅಂದರೆ ಏನು ಗೊತ್ತಾ, ಇಲ್ಲಿ ಸುತ್ತಮುತ್ತ ಏನೇ ಕಳ್ಳತನಗಳು ಯಾವುದೇ ರೀತಿಯಲ್ಲೂ ನಡೀತಿದೆ, ಈಗಲೂ ನಡೀತಾ ಇಲ್ಲ. ಭಾಳ ಭಯಭಕ್ತಿಯಿಂದ ಇದ್ದಾರೆ. ಯಾಕಂದರೆ ಇಲ್ಲಿ ಏನಾದರೂ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಇಲ್ಲಿಗೆ ಬೀಗ ಎಲ್ಲ ಆಗಿದೆ, ಏನಿಲ್ಲ, ಬೀಗ ಹಾಕೋ ಪದ್ಧತಿನೇ ಇಲ್ಲ. ಯಾಕಂದರೆ ಇಲ್ಲಿ ಏನು ಸೊತ್ತು ತಗೊಂಡೋದ್ರು ಕೂಡ ಅವನಿಗೆ ದಾರಿ ಕಾಣಲ್ಲ ರಾತ್ರಿ ಹೊತ್ತು. ಆಮೇಲೆ ಸೊತ್ತು ಕೆಳಗಿದ್ದಾಗ ಅವನಿಗೆ ದಾರಿ ಕಾಣುತ್ತೆ. ಈ ಥರ ಪವಾಡಗಳು ನಡೀತಾ ಇದ್ದಾವೆ, ಈಗಲೂ ನಡೀತಾ ಇದ್ದಾವೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಈ ಕ್ಷೇತ್ರದ ವಿಶೇಷತೆಗಳನ್ನ. ಈ ದೇವಸ್ಥಾನ ಬರೀ ನಮ್ಮ ಮುಲ್ಕಿಯಿಂದ 3 ಕಿಲೋಮೀಟರ್ ದೂರದಲ್ಲಿ ಇದೆ. ಎಕ್ಸಾಕ್ಟ್ ರೂಟ್ ಮ್ಯಾಪ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇವೆ, ಚೆಕ್ ಮಾಡ್ಕೊಳ್ಳಿ. ಬರ್ಲಿಕ್ಕೆ ಆದ್ರೆ ತಪ್ಪದೆ ಬನ್ನಿ. ಹಾಗೇನೆ ಈ ನಮ್ಮ ದೇವರ ಅನುಗ್ರಹವನ್ನ ಪಡೆದುಕೊಳ್ಳಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.